ನಾವು ಕಸರಳ್ಳಿ ಗ್ರಾಮದ ಗ್ರಾಮಸ್ಥರು. ಇಲ್ಲಿ ನಿನ್ನೆ ನಮ್ಮ ಗುರುಸ್ವಾಮಿಯವ್ರ ಹೆಂಡತಿ ಶಿವರುದ್ರಮ್ಮನವರು ಮನೆಯಿಂದ ಜಮೀನಿಗೆ ಒಂದು 11:30-12 ಗಂಟೆಯಲ್ಲಿ ಹೋಗಿದ್ದಾರೆ. ಹೋದ್ಮೇಲೆ ಅವರ ಯಜಮಾನರು ಇಲ್ಲ ಒಂದು ಹೊರಗಡೆ ಸಾವಿಗೇನೋ ಹೋಗಿದ್ರು. ಇವರು ಮನೇಲಿ ಇರಲಿಲ್ಲ. ಬಟ್ ಅವರು ರಾತ್ರಿ ಒಂದು 7:30 ಅಷ್ಟೊತ್ತು ಬಂದು ಅವ್ರಿಗೆ ಒಂದು ಸ್ವಲ್ಪ ಹೃದಯ ಸಂಬಂಧಿ ಕಾಯಿಲೆ ಇದೆಯಲ್ಲ, ಹಾರ್ಟ್ ಪೇಷೆಂಟು. ಹಾಗಾಗಿ ಮಾತ್ರೆ ತಗೊಂಡು ಅವರು ಒಂದು ಸ್ವಲ್ಪ ನಿದ್ದೆಗೆ ಹೋದರು. ಪುನಃ 10 ಗಂಟೆಗೆ ಎದ್ರು. 8 ಗಂಟೆ 10 ಗಂಟೆಯಲ್ಲಿ ಮನೇಲಿ ಇರಲಿಲ್ಲ. ಅವರು ಎಲ್ಲೋ ಒಂದು ಫಂಕ್ಷನ್ ಇದೆ ಪಕ್ಕದ ಮನೇಲಿ, ಅಲ್ಲಿ ಹೋಗಿರ್ಬೋದು ಅಂತ ಅಂದ್ಬಿಟ್ಟು ಅನುಮಾನಾಸ್ಪದವಾಗಿ ಅವರು ಇರ್ಬೋದೇನೋ ಅಂದ್ಬಿಟ್ಟು ಇದ್ದರು. ಆದರೂ ಸಹ ಅವರು ಮತ್ತೆ ಇನ್ನೂ ಅರ್ಧ ಗಂಟೆ ನೋಡಿದ್ರು ಬರಲಿಲ್ಲ. ಆಗ ಅಕ್ಕಪಕ್ಕದ ಮನೆಯವರೆಲ್ಲ ವಿಚಾರಿಸಿದ್ರು. ಆಗ ಸುದ್ದಿ ಗೊತ್ತಾಯಿತು, ಎಲ್ಲ ಹೊರಗಡೆ ಇವರು ಜಮೀನಿಗೆ ಹೋದ್ರು, ಬರಲಿಲ್ಲ ಅಂತ. ಆಗ ಎಲ್ಲ ಗ್ರಾಮಸ್ಥರು ನಾವೆಲ್ಲ ರಾತ್ರಿ ಹುಡುಕಿದಾಗ ಸಹ ನಮ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ. ಪುನಃ ಬೆಳಿಗ್ಗೆ ಫಾರೆಸ್ಟ್ನವ್ರಿಗೆ ಫೋನ್ ಮಾಡಿದ್ವಿ, ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರು ಬಂದರು. ಅಲ್ಲಿ ಆ ಸ್ಪಾಟಲ್ಲಿ ಚಪ್ಪಲಿ ಇದೆ, ಅವ್ರು ಮೆಟ್ಟಿರ್ತಕ್ಕಂಥದ್ದು, ಒಂದು ಬ್ಯಾಗ್ ಇದೆ. ಬಟ್ ಇನ್ನೇನು ಸುಳಿವಿಲ್ಲ. ಆದರೂ ಚಿರತೆ ಹೆಜ್ಜೆ ಇದೆ ಅಂತ ಅಂದ್ಬಿಟ್ಟು ಅವ್ರು ಬಂದು ನೋಡ್ಕೊಂಡು ಹೋದರು. ನಮ್ಮದು ಮಾಹಿತಿ ಯಾವುದೂ ಇಲ್ಲ, ಇಲ್ಲಿ ಪ್ರಾಣಿ ಎಳ್ಕೋಗಿರೋದಾಗಲಿ ಯಾವುದೂ ಇಲ್ಲ ಅಂತ ಹೇಳಿದ್ರು. ಹಾಗಾದರೆ ಏನಾಗಿರ್ಬೋದು? ಇದ್ರ ಬಗ್ಗೆ ಸಂಬಂಧಪಟ್ಟವ್ರು ನೀವು ನಮಗೆ ನ್ಯಾಯ ದೊರಕಿಸ್ಕೊಟ್ಟು, ಮತ್ತು ಪೊಲೀಸ್ ಇಲಾಖೆಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಬಂದು ಇನ್ವೆಸ್ಟಿಗೇಷನ್ಗೆ ಶುರು ಮಾಡ್ಬೋದು ನಾಳಿಂದ ಆಚೆಗೆ. ಆದರೆ ಬಟ್ ಈಗ ಬಂದು ಎಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ. ಚಿರತೆ ಸುತ್ತಮುತ್ತ ಎಲ್ಲ ಬಂದು ಇಲ್ಲಿ ಪ್ರಾಣಿಗಳನ್ನ ಹಿಡಿದು, ಮತ್ತು ಊರು ಪಕ್ಕದಲ್ಲೇ ಚಿರತೆ ಬಂದು ಹಸು ಕರು ಎಲ್ಲ ತಿಂದಿದೆ. ಅವ್ರಿಗೂ ಗೊತ್ತು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ. ಆದರೆ ಈ ಶಿವರುದ್ರಮ್ಮನವರು ಚಿರತೆನೂ ತಿಂದಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ಯಾರು ಏನು ಮಾಡಿರ್ಬೋದು? ಒಂದು ಅನುಮಾನ ನಮಗೆ. ಅದಕ್ಕೆ ಸಂಬಂಧಪಟ್ಟವ್ರು ನೀವು ನಮಗೆ ಅವರ ಬಾಡಿ ಇಲ್ಲಾಂದರೆ ಅವರ ಏನಾಗಿರ್ಬೋದು ಅನ್ನೋದ್ರ ಬಗ್ಗೆ ನಮ್ಗೆ ಹುಡುಕಿ ಕೊಟ್ಟು ನ್ಯಾಯಯುತವಾಗಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಅಂತೇಳಿ ನಮ್ಮ ಹೆಸರು.